ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅನ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನಂದಾಗ ಟೈಮ್ ಬಂದುಬಿಟ್ಟು 5:30 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲೇ ಗಾರ್ಡನ್ ಹತ್ರ ಬಂದಿದ್ದೆ. ಕೆಲವೊಂದು ತರಕಾರಿಗಳು ಯಾವುದಾದ್ರು ಬಿಟ್ಟಿದೆಯಾ ಅಂತ, ಅಂದರೆ ಟೊಮೆಟೊ ಹಾಗೆ ಕೆಲವೊಂದು ಮಾತ್ರ ಬಿಟ್ಕೊಂಡು ಇನ್ನೆಲ್ಲದಕ್ಕೂ ನಾವೆಲ್ಲ ಔಷಧಿ ಇಡಿಸ್ಬಿಟ್ಟಿದ್ದೀನಿ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಬನ್ನಿ ಹಾಗೆ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಅದು ಕೂಡ ಇವಾಗ ಇದೆಲ್ಲ ನೋಡಿ ಮನೆಗೆ ಹೋಗಿ ಅದ್ರ ಬಗ್ಗೆ ಏನು ಎತ್ತ ಅಂತ ಎಲ್ಲ ಹೇಳ್ತೀನಿ. ಓಕೆ, ಸೊ ಇದೇ ಒಂದು ಬಾಳೆಗೊನೆ ಬಂದಿತ್ತು ಗಾರ್ಡನ್ನಲ್ಲಿ, ಚೆನ್ನಾಗಿತ್ತು. ಬಟ್ ಏನಂದರೆ ಬೆಂಡಾಗ್ಬಿಟ್ಟಿದೆ. ಸೊ ಅದಕ್ಕೆ ಏನಾದರೂ ಸಪೋರ್ಟಿವ್ ಏನಾದರೂ ಕೊಡಬೇಕು, ಇಲ್ಲಾಂದರೆ ಅದು ಕೂಡ ಬಿದ್ದೋಗ್ಬಿಡುತ್ತೆ. ಎಷ್ಟು ದಿನ ಅದಕ್ಕೆ ಗೊಬ್ಬರ ನೀರು ಹಾಕಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಗೈಸ್. ಹಾಗಾಗಿ ಅದು ಸ್ವಲ್ಪ ಚೆನ್ನಾಗಿ ಕೇರ್ ಮಾಡಬೇಕು. ನೆಕ್ಸ್ಟ್ ಹಾಗೆ ಒಂದೇ ಒಂದು ಟೊಮೆಟೊ ಬಿಟ್ಟಿತ್ತು ಗಾರ್ಡನಲ್ಲಿ, ಅದು ಕೂಡ ಕಿತ್ಕೊಂಡು ಬಂದೆ. ಸೊ ವಾತಾವರಣ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಖುಷಿ ನೋಡಿ ಗೈಸ್ ಹೆಂಗೆ ಮಲ್ಕೊಂಡೈತೆ ಖುಷಿ. ಗೈಸ್ ಇವತ್ತು ಒಂದು ಟಾಪಿಕ್ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ. ಏನಂದರೆ ರೀಸೆಂಟಾಗಿ ಒಂದು 4-5 ಡೇಸಿಂದ ನಾನು ಒಂದು ಬುಕ್ ಓದ್ತಾ ಇದ್ದೀನಿ, ವಿಚ್ ಈಸ್ ವೆರಿ ವೆರಿ ಗುಡ್. ಓಕೆ, ಅದರಲ್ಲಿ ಏನು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಆಗಿ ನಾವು ಫಾಲೋ ಮಾಡ್ತಾ ಇದ್ರಿ ಲೈಫಲ್ಲಿ, ಅದು ತುಂಬಾ ಹಾರ್ಡ್. ಓಕೆನಾ, ಅಂದರೆ ಇಷ್ಟು ಕಷ್ಟನ ಲೈಫ್ ಲೀಡ್ ಮಾಡೋದು ಇಷ್ಟು ಕಷ್ಟನ ಅಂತೇಳಿ ಅನಿಸುತ್ತೆ ಡಿಸಿಪ್ಲಿನ್ ಆಗಿ ಬದುಕಿದ್ರೆ. ಸೊ ಡಿಸಿಪ್ಲಿನ್ ಅಂದರೆ ಏನು ಅಂದರೆ, ಡಿಸಿಪ್ಲಿನ್ ಇಲ್ಲ ಅಂತಂದರೆ ವಾವ್ ಇಷ್ಟು ಈಸಿನ ಲೈಫು, ಇಷ್ಟು ಆರಾಮಾಗಿ ನಾವು ಲೈಫ್ ಲೀಡ್ ಮಾಡ್ಬೋದಾ ಅಂತೇಳಿ ಅನಿಸುತ್ತೆ. ಯಾವಾಗ ನಾವು ಡಿಸಿಪ್ಲಿನಾಗಿ ಬದುಕ್ತಾ ಇಲ್ಲ ಅಂದರೆ. ಇಫ್ ನಾವು ಏನಾದರೂ ಬದುಕ್ತಾ ಇದ್ದೀವಿ ಡಿಸಿಪ್ಲಿನಾಗಿ ನಾವು ಇದ್ದೀವಿ ಅಂತಂದರೆ ತುಂಬಾ ಕಷ್ಟ. ಇವಾಗ ಡಿಸಿಪ್ಲಿನ್ ಅಂತಂದರೆ, ಡಿಸಿಪ್ಲಿನ್ ಲೈಫ್ ಏನು ಅಂದರೆ, ನಾವು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳೋದು, ಅರೌಂಡ್ 4:35 ಅಷ್ಟರೊಳಗೆ ಎದ್ಬಿಟ್ಟು ನಮ್ಮ ಬಾಡಿನ ಟ್ರೈನ್ ಮಾಡೋದು. ಸ್ಟ್ರೆಂತ್ ಟ್ರೈನಿಂಗು, ಮಸಲ್ ಟ್ರೈನಿಂಗ್ ಅಥವಾ ಯಾವುದೇ ರೀತಿ ವರ್ಕೌಟ್ ಇರ್ಬೋದು, ಅದನ್ನು ಮಾಡೋದು. ಅದ್ರ ಜೊತೆ ಹೆಲ್ದಿ ಲೈಫ್ ಸ್ಟೈಲ್ ಬಿಲ್ಡ್ ಮಾಡೋದು. ಅಂದರೆ ನಾವು ಸಿಕ್ಕಿದ್ದೆಲ್ಲ ತಿನ್ನೋದಲ್ಲ, ಹೆಲ್ದಿ ಫುಡ್ ಏನಿರುತ್ತೆ ಅದನ್ನು ಮಾತ್ರ ತಿನ್ನೋದು. ವರ್ಕೌಟ್ ಮಾಡೋದು, ಹೆಲ್ದಿ ಫುಡ್ ತಿನ್ನೋದು, ಒಳ್ಳೆ ಆಲೋಚನೆ ಮಾಡೋದು, ಹಾಗೆ ನಮ್ಮ ಕೆರಿಯರ್ ಮೇಲೆ ತುಂಬ ಫೋಕಸ್ ಮಾಡೋದು. ಓಕೆನಾ, ಇದು ಡಿಸಿಪ್ಲಿನ್ ಲೈಫ್. ಇದನ್ನ ನೀವು ಈ ಥರ ನೀವು ಬದುಕು ನೋಡಿ, ನಿಜವಾಗ್ಲೂ ಇಷ್ಟು ಕಷ್ಟನ ಲೈಫ್ ಅಂತೇಳಿ ಅನಿಸುತ್ತೆ. ಇದು ಕೇಳಲಿಕ್ಕೆ ಈಸಿ. ಒಂದಿನ ನಾವು 5 ಗಂಟೆಗೆ ಎದ್ದೇಳ್ಬೋದು, ಒಂದು ದಿನ 4 ಗಂಟೆಗೆ ಎದ್ದೇಳ್ಬೋದು. ಬಟ್ ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡ್ತೀವಲ್ಲ, ವಿಚ್ ಈಸ್ ವೆರಿ ವೆರಿ ಹಾರ್ಡ್. ಆಯಿತಾ, ಆ ಥರ ನಾವು ಬದುಕಿದ್ರೆ ದಟ್ ಈಸ್ ಅ ಡಿಸಿಪ್ಲಿನ್ ಲೈಫ್. ಬೆಳಗ್ಗೆ ಬೇಗ ಎದ್ದೇಳೋದು, ವರ್ಕೌಟ್ ಮಾಡೋದು, ಹೆಲ್ದಿ ಫುಡ್ ತಿನ್ನೋದು, ಒಳ್ಳೆ ಆಲೋಚನೆ ಮಾಡೋದು, ಎಲ್ಲ ನೆಗೆಟಿವ್ ಪೀಪಲ್ಸಿಂದ ದೂರ ಇರೋದು, ದಟ್ ಈಸ್ ಅ ಡಿಸಿಪ್ಲಿನ್ ಲೈಫ್. ಓಕೆನಾ, ಇದು ಬದುಕೋ ತುಂಬ ಅಂದರೆ ತುಂಬ ಕಷ್ಟ. ಅದೇ ಡಿಸಿಪ್ಲಿನ್ ಇಲ್ಲ, ಆ ಥರ ಸುಮ್ಮನೆ ಲೈಫ್ನ ತುಂಬ ಕೇರ್ಲೆಸ್ ಆಗಿ ತೊಗೊಳೋ ಲೈಫ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನಮಗೆ ಹೆಂಗೆ ಅನ್ಸುತ್ತೋ ಅವಾಗ ಎದ್ದೊಳೋದು, ಏನೇನು ಸಿಗುತ್ತಲ್ವಾ ಅದೆಲ್ಲ ತಿನ್ನೋದು. ಹೊಟ್ಟೆ ಇದೊಂದು ಬ್ಯಾಗ್ ಅಲ್ಲ ಗೈಸ್, ಸಿಕ್ಕಿದ್ದೆಲ್ಲ ಹೊಟ್ಟೆಗೆ ಹಾಕ್ಕೊಳಕ್ಕೆ ಇದೊಂದು ಬ್ಯಾಗ್ ಅಲ್ಲ. ಇದೊಂದು ಏನು ಬೇಕು ಅದು ಮಾತ್ರ ತಿನ್ನಬೇಕು. ಸುಮ್ಮನೆ ನಾವು ಫಂಕ್ಷನ್ಗೆ ಹೋದೆ ಅಲ್ಲೇನು ಎಲ್ಲ ಅಲ್ಲಿ ಎಲೆ ಒಳಗೆ ಏನೆಲ್ಲ ಹಾಕಿರ್ತಾರೆ ಎಲ್ಲ ಖಾಲಿ ಮಾಡೋದು, ಅದೆಲ್ಲ ನಿಮ್ಗೆ ಯಾವುದಾದ್ರಲ್ಲಿ ಹೆಲ್ದಿ ಅಂತೇಳಿ ಅನಿಸುತ್ತೆ ಅದನ್ನು ಹಾಕಿಸ್ಕೊಳ್ಳಿ, ಅದನ್ನ ತೃಪ್ತಿಯಿಂದ ಊಟ ಮಾಡಿ. ಇಷ್ಟೇ ಆಗಲಿ ಊಟ ಮಾಡಿಬಿಟ್ಟು ಬನ್ನಿ. ಸೊ ನಾವು ಎಷ್ಟು ಕೆಲಸ ಮಾಡ್ತೀವಲ್ವ ಅಷ್ಟು ನಾವು ಊಟ ಮಾಡಿದರೆ ಸಾಕು. ಸೊ ಅದು ಬಿಟ್ಟು 3 ದಿನಕ್ಕಾಗೋವಷ್ಟು ತಿನ್ನೋದು ಅದೆಲ್ಲ, ಅದು 3 ದಿನಕ್ಕಾಗೋವಷ್ಟು ತಿನ್ಬೋದು, ಆದರೆ 3 ದಿನ ಉಪವಾಸ ಇರಬೇಕಾಗುತ್ತೆ. ಬಿಕಾಸ್ ಅಷ್ಟು ಇರುತ್ತೆ ನಿಮ್ಗೆ, ಆಲ್ರೆಡಿ ಅಷ್ಟು ಊಟ ಮಾಡಿಬಿಟ್ಟಿರ್ತೀರಾ. ಸೊ ಅದರಲ್ಲೇ ನೀವು ಕರಗಿಸ್ಕೋಬೇಕು. ಇವತ್ತು ತಿಂದು ನಾಳೆ 3 ಹೊತ್ತು ಜಾಸ್ತಿ ಊಟ ಮಾಡ್ತಾ ಮಾಡ್ತಾ ಅಕ್ಕಪಕ್ಕಲ್ಲೇ ಟೈರ್ಗಳು ಬೆಳೆಯುತ್ತೆ. ಸೊ ಇದು ಡಿಸಿಪ್ಲಿನ್ ಇಲ್ಲದೆ ಇರುವಂತಹ ಲೈಫ್ ಸ್ಟೈಲ್. ಇದು 35+ ಆಗೋದೇ ತಡ. ಜಸ್ಟ್ ಒಂದು 35+ಗಳಿಗೇನೆ ಒಂದು ನನಗೆ ಸೊಂಟ ನೋವು ಬರುತ್ತೆ, ನನಗೆ ಕಾಲು ನೋವು ಬರುತ್ತೆ, ನನಗೆ ಕೆಲಸ ಮಾಡ್ಲಿಕ್ಕಾಗಲ್ಲ, ಟಯರ್ಡ್ ಅನಿಸುತ್ತೆ, ಈ ಥರ ಎಲ್ಲ ರೀಸನ್ಸ್ ಹೇಳ್ತಿರ್ತಾರೆ. ಅದೇ 40+ ಆಗಿಬಿಟ್ರೆ ಮುಗದೇ ಹೋಯ್ತು, ಅವರಿಗೆ ಶುಗರ್ ಅಂತೆ, ಅದು ಇದು ಎಲ್ಲ ಥರ ಕಾಯಿಲೆಗಳು ಬರ್ತಾ ಇರುತ್ತೆ ಗೈಸ್. ಹಾಗಾಗಿ ಸೊ ಅವಾಗ ಡಾಕ್ಟರ್ ಹತ್ರ ಹೋಗ್ತಾರೆ ಅವರು. ಡಾಕ್ಟರ್ ಹತ್ರ ಹೋದ್ಮೇಲೆ ಅವ್ರು ಏನು ಹೇಳ್ತಾರೆ, ನೀವು ವಾಕ್ ಮಾಡಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ವಾಕಲ್ಲಿ ಏನೂ ಬೆನಿಫಿಟ್ ಇರಲ್ಲ, ಇದೇ ಸತ್ಯ. ಅದು ಏನು ಜಸ್ಟ್ ವಾಕ್ ಮಾಡೋದಷ್ಟೇ, ಅದು ನಿಮಗೆ ಸ್ಟ್ರೆಂತ್ ಕೊಡಲ್ಲ, ಅದು ನಿಮಗೆ ಏನೂ ಮಸಲ್ಸ್ ಬಿಲ್ಡ್ ಮಾಡೋಕ್ಕೆ ಅದು ಏನೂ ಉಪಯೋಗ ಆಗೋದೇ ಇಲ್ಲ ಜಸ್ಟ್ ವಾಕಿಂಗಲ್ಲಿ. ಸೊ ಡಾಕ್ಟರ್ ಹೇಳ್ತಾರೆ ವಾಕಿಂಗ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಸೊ ಅದನ್ನೇ ತಲೆಗೆ ಹಿಡ್ಕೊಂಡ್ಬಿಡ್ತಾರೆ. ಅಕ್ಕಪಕ್ಕ ಇರೋ ಜನಗಳನ್ನೆಲ್ಲ ಕರ್ಕೊಂಡು ವಾಕ್ ಹೋಗೋದು. ಅವಾಗ 40+ ಆದಮೇಲೆ ವಾಕ್ ಹೋಗೋದು. ಅಟ್ಲೀಸ್ಟ್ ಅಲ್ಲಿ ವಾಕ್ ಮಾಡ್ತಾರಾ? ಇಲ್ಲ. ಅಲ್ಲಿ ಅವ್ರಗಳ ಸುದ್ದಿ, ಇವ್ರಗಳ ಸುದ್ದಿ, ಅವ್ರ ಮನೆ ಈಗಂತೆ, ಇವ್ರ ಮನೆ ಈಗಂತೆ, ಅದೆಲ್ಲ ಬೇಕಾ? ಬೇಡ. ಜಸ್ಟ್ ನಿಮ್ಮ ಬಾಡಿ ಮೇಲೆ ನೀವು ವರ್ಕ್ ಮಾಡಿ. ಯಾರೋ ಮನೆ ಸುದ್ದಿ ತಗೊಂಡು ನೀವು ಅಲ್ಲಿ ಚರ್ಚೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಲ್ವಾ. ಹೋಗಿ ಆರಾಮ್ಸೆ ವಾಕ್ ಮಾಡಿ ಬನ್ನಿ.
ಆ್ಯಕ್ಚುಲಿ ವಾಕಲ್ಲಿ ಏನೂ ಇಲ್ಲ. ಆ್ಯಕ್ಚುಲಿ ನೀವು ಮನೆಯಲ್ಲಿ ನೀವು ಆ್ಯಕ್ಚುಲಾಗಿ ಏನು ಮಾಡ್ಬೇಕಂತ ಹೇಳಿದ್ರೆ, ನೀವು ಮಸಲ್ ಬಿಲ್ಡ್ ಮಾಡಬೇಕು, ಪ್ರೋಟೀನ್ ಇಂಟೇಕ್ ಮಾಡಬೇಕು, ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಸೊ ಇದನ್ನ ಫುಲ್ ಬಾಡಿ ವರ್ಕೌಟ್ ಅಂತೇಳಿ ಹೇಳ್ತಾರೆ. ಇದಷ್ಟು ಮಾಡಿದ್ರೆ ಫುಲ್ ಬಾಡಿ ವರ್ಕೌಟ್. ಜಸ್ಟ್ ವಾಕಿಂಗ್ ಯಾಕೆ ಹೇಳ್ತಾರೆ ಡಾಕ್ಟರ್ ಅಂತ ಹೇಳಿದ್ರೆ, ಜಸ್ಟ್ ನೀವೇನು ಮಾಡೋದೇ ಇಲ್ಲ, ಸುಮ್ಮನೆ ಊಟ ಮಾಡಿ ಸಿಕ್ಕಿದ್ದೆಲ್ಲ ತಿಂದ್ಬಿಟ್ಟಿರ್ತೀರಾ. ಸಿಕ್ಕಿದ್ದೆಲ್ಲ ತಿಂದ್ಬಿಟ್ಟು ಹೊಟ್ಟೆಗೆ ಹಾಕೊಂಡಿರ್ತೀರಾ. ಸೊ ಡಾಕ್ಟರ್ಗೆ ಕೇಳ್ತಾರೆ, ಏನಾದರೂ ವರ್ಕೌಟ್ ಮಾಡ್ತೀರಾ, ಏನಾದರೂ ಆಕ್ಟಿವಿಟೀಸ್ ಏನು ಮಾಡ್ತೀರಾ ಅಂತ. ಸೊ ನೀವೇನು ಇಲ್ಲ, ಏನು ಇಲ್ಲ ಸರ್, ನಾನು ಏನು ಮಾಡಲ್ಲ ಅಂತ ಹೇಳಿರ್ತೀರ. ಸೊ ಅವರು ಅವಾಗ ನಿಮ್ಗೆ ಹೇಳೋದು ಅಟ್ಲೀಸ್ಟ್ ವಾಕ್ ಮಾಡಿ ಅಂತ ಹೇಳಿರ್ತಾರೆ. ನಿಜವಾಗ್ಲೂ ವಾಕಲ್ಲಿ ಏನಂದ್ರೆ ಏನು ಇರೋದಿಲ್ಲ, ಓಕೆನಾ. ಸೊ ಇದು ಡಿಸಿಪ್ಲಿನ್ ಇಲ್ಲದೆ ಇರುವಂತಹ ಲೈಫ್. ಅಂದರೆ ಯಾವಾಗಂದ್ರೆ ಎದ್ದೊಳೋದು, ಏನಂದ್ರೆ ಹಂಗೆ ತಿಂದ್ಬಿಡ್ಬಿಡೋದು, ಅದು ಇದು ಎಲ್ಲ ತಿನ್ನೋದು. ದಿಸ್ ಈಸ್ ನಾಟ್ ಎ ಡಿಸಿಪ್ಲಿನ್ ಲೈಫ್, ಓಕೆನಾ. ಡಿಸಿಪ್ಲಿನ್ ಲೈಫಲ್ಲಿ ಬದುಕೋದು ತುಂಬ ಅಂದರೆ ತುಂಬಾನೇ ಕಷ್ಟ ಗೈಸ್. ಸೊ ಅದನ್ನೇ ನಿಮ್ಮ ಹತ್ರಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಆದಷ್ಟು ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, ಅದನ್ನ ನೀವು ಡಿಸಿಪ್ಲಿನಾಗಿ ಬದುಕಿ. ಎಷ್ಟು ಕಷ್ಟ ಅನ್ಸುತ್ತೆ ಅಂದರೆ ಲೈಫು, ಓ ಮೈ ಗಾಡ್ ಇಷ್ಟು ಕಷ್ಟ ಇದೆಯಾ ಲೈಫ್, ಬದುಕೋದು ಇಷ್ಟು ಹಾರ್ಡಾ ಅಂತೇಳಿ ಅನ್ಸ್ಬಿಡುತ್ತೆ. ನಿಜವಾಗ್ಲೂ ಹಾಗೆ ಅನ್ಸೋದು. ಇನ್ ಕೇಸ್ ನೀವು ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ, ಇಷ್ಟು ದಿನ ಲೈಫು ಆರಾಮಾಗಿದ್ದೀನಿ, ನಾನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ ನಾನು, ಇದಕ್ಕೇನು ಹೇಳಿ. ಸೊ ಫಸ್ಟು ನಾವು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದನ್ನ ಬಿಟ್ಟು, ನಮ್ಮ ಕೆರಿಯರ್ ಏನು, ನೆಕ್ಸ್ಟ್ ನಾನು ಏನು ಕೆಲಸ ಮಾಡಲಿ, ಅಟ್ಲೀಸ್ಟ್ ಅದೆಲ್ಲ ಬಿಡಿಪ್ಪ. ಅಟ್ಲೀಸ್ಟ್ ನೀವು ಒಂದೊಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ, ನಾನು ಯಾವ ಥರ ಬಟ್ಟೆ ಹಾಕೊಂಡ್ರೆ ನಾನು ಯಾವ ಥರ ಕಾಣಿಸ್ತೀನಿ, ಅಟ್ಲೀಸ್ಟ್ ನಾನು ಒಳ್ಳೆ ಬಟ್ಟೆ ಹಾಕೊಂಡ್ರೆ, ನನಗಿಷ್ಟ ಇರುವಂತಹ ಬಟ್ಟೆ ಹಾಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ಬೇಕು. ಅದಕ್ಕೋಸ್ಕರನಾದರೂ ನೀವು ಹೆಲ್ದಿಯಾಗಿರಲೇಬೇಕು ಗೈಸ್. ನಿಜವಾಗ್ಲೂ ಕೆಲವೊಬ್ರು 40+ ಆಗಿರುತ್ತೆ ಅಷ್ಟೇ, ಅವ್ರು ಆಲ್ರೆಡಿ ಒಂದು 60+ ಏಜ್ ಆಗಿರುತ್ತೆ, ಅವ್ರ ಹತ್ರ ಮುಖ ಎಲ್ಲ ದಪ್ಪ ಆಗಿರುತ್ತೆ, ಆ ಥರ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಡಿಸಿಪ್ಲಿನ್ ಲೈಫಲ್ಲಿ ಲೀಡ್ ಮಾಡೋದನ್ನ ಕಲೀರಿ, ಓಕೆನಾ. ಬಿಕಾಸ್ ನಮ್ಗೆ ಏನಾದರೂ ಕಾಯಿಲೆ ಬಂತು ಅಂತ ಹೇಳಿದ್ರೆ ನಾವೇ ನರಳೋದು ಅಲ್ವಾ. ಸೊ ಇಂಜೆಕ್ಷನ್ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ಅದೆಲ್ಲದಕ್ಕಿಂತ ಬೆಟರ್ ಅಂದರೆ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಇವಾಗಿಂದನೇ ಬಿಲ್ಡ್ ಮಾಡೋದು. ಕೆಲವೊಬ್ರು 40+ ಕೂಡ ಅವಾಗ ಅವ್ರಿಗೆ ಜ್ಞಾನೋದಯ ಆಗಿಬಿಟ್ಟು ಅವ್ರು ಅವಾಗ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾರೆ. ಏನು ತಪ್ಪಿಲ್ಲ, ಓಕೆನಾ, ಮಾಡ್ಬೋದು. ಬಟ್ ಅದೆಲ್ಲ ನಮಗೆ ರೋಗಗಳೆಲ್ಲ ಬಂದ ಮೇಲೆ ನಾವು ಹೆಲ್ದಿ ಲೈಫ್ ಸ್ಟೈಲ್ ಬಿಲ್ಡ್ ಮಾಡೋದಕ್ಕಿಂತ ಇವಾಗ ನಾವು ಚೆನ್ನಾಗಿದ್ದೀವಲ್ವಾ, ಏಜ್ ಇರುತ್ತಲ್ವಾ, ಅಲ್ಲಿ ಚಿಕ್ಕ ವಯಸ್ಸು ಇವಾಗ ನಮಗೆ, ಇವಾಗಲೇ ನಾವು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಬಿಲ್ಡ್ ಮಾಡ್ಕೊಂಡ್ರೆ ನಿಜವಾಗ್ಲೂ 60+ ಆದರೂ ಕೂಡ ನಾವು ಆರೋಗ್ಯವಾಗಿ ಇರ್ತೀವಿ. ಕೆಲವ್ರು ಏನಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಲೈಫ್ ಸ್ಟೈಲ್, ಹೌದು ಅವ್ರವ್ರ ಇಷ್ಟ. ಬಟ್ ನಾನೇನಾದರೂ ನಿಮ್ಗೇನಾದರೂ ಮೋಟಿವೇಟ್ ಅಂತೇಳಿ ಅನಿಸಿದ್ರೆ, ಡಿಸಿಪ್ಲಿನ್ ಲೈಫಲ್ಲಿ ನೀವು ಬದುಕಿ, ಓಕೆನಾ. ಸೊ ಅಷ್ಟೇ ಗೈಸ್, ಅದನ್ನೇ ಹೇಳೋಣ ಅಂತ ಇವತ್ತು ಬಂದಿದ್ದು. ಸೊ ಆದಷ್ಟು ಹೆಲ್ದಿಯಾಗಿರಿ ಅಷ್ಟೇ, ಓಕೆ. ಸೊ ಇವತ್ತು ನೈಟ್ಗೆ ಅಡುಗೆ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗೋಗಿತ್ತು ಒಂದು ಫುಲ್ ಫಿಲಮ್ ನೋಡಿಬಿಟ್ಟು. ಹಾಗಾಗಿ ಇವತ್ತು ಒಂದೊಳ್ಳೆ ಫಿಲಮ್ ಜೊತೆ ಒಂದು ಒಳ್ಳೆ ಫುಡ್ನ ಊಟ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಏನಾಗಲಿ ಫುಲ್ ಫಿಲಮ್ ನೋಡಲೇಬೇಕು ಇವತ್ತು ಅಂತೇಳಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಏನಂದ್ರೆ ಅರ್ಧ ನೋಡ್ತೀನಿ ಬಿಡ್ತೀನಿ, ಯಾವಾಗೋ ಫ್ರೀ ಇದ್ದಾಗ ಮತ್ತೆ ಅದನ್ನ ಹಾಕೊಂಡು ನೋಡೋದು ಮಾಡ್ತಾ ಇದ್ದೆ. ಬಟ್ ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ಇವತ್ತು, ಸೊ ನಾಳೆ ಬೇರೆ ಸಂಡೇ. ಸೊ ಆ್ಯಕ್ಚುಲಿ ನನಗೆ ಸಂಡೇನೇ ಜಾಸ್ತಿ ಕೆಲಸ ಇರುತ್ತೆ ಮನೇಲಿ. ಹಾಗಾಗಿ ಇಟ್ಸ್ ಓಕೆ, ಕೆಲಸ ಇರಲಿ ಪರವಾಗಿಲ್ಲ ಅಂತೇಳಿ ಇವತ್ತು ಫುಲ್ ಫಿಲಮ್ ನೋಡಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ನೋಡಿ ಮಲಗಬೇಕು ಅಂತೇಳಿ. ಸೊ ನನಗೆ ಏನೇನು ಫುಡ್ ಇಷ್ಟನೋ ಸೊ ಅದನ್ನೆಲ್ಲದನ್ನು ಪ್ರಿಪೇರ್ ಮಾಡ್ಕೊಡ್ತಾ ಇದ್ದೆ. ಇವಾಗ ಬಜ್ಜಿ ಕರಿತಾ ಇದ್ದೆ. ಆ್ಯಕ್ಚುಲಿ ನೈಟ್ಗೆ ಬಜ್ಜಿ ಮಾಡ್ಕೊಳ್ಳೋಣ ಅಂತೇಳಿ ಅನ್ಕೊಂಡಿದ್ದು, ಬಟ್ ನಮ್ಮ ತಮ್ಮ ಬಂದ್ಬಿಟ್ಟಿದ್ದ. ಸೊ ಹಾಗಾಗಿ ಅವನಿಗೂ ಕೂಡ ಮಾಡ್ಕೊಟ್ರಾಯ್ತು ಅಂತೇಳಿ ಬೇಗ ಎಲ್ಲ ಕರಿತಾ ಇದ್ದೀನಿ. ಹಾಗೆ ಮನೆಯವರು ಕೂಡ ಎಲ್ಲರೂ ಕೂಡ ತಿಂದ್ಬಿಟ್ರು. ಗೈಸ್ ಇವತ್ತಿಂದು ನನ್ನ ಡಿನ್ನರ್ ನೋಡಿ, ಸ್ವಲ್ಪ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದೆರಡು ಬಜ್ಜಿ, ಇದು ಬಂದುಬಿಟ್ಟು ಶಾವಿಗೆ ಪಾಯಸ. ಇದಕ್ಕೆ ಯಾವುದೇ ರೀತಿ ಶುಗರ್ ಎಲ್ಲ ಏನೂ ಹಾಕಿಲ್ಲ, ಜಸ್ಟ್ ಹನಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಬಂದುಬಿಟ್ಟು ಮಜ್ಜಿಗೆ. ಸೊ ಇದಿಷ್ಟು ನನ್ನ ಡಿನ್ನರ್. ಒಂದು ಒಳ್ಳೆ ಮೂವಿ ಜೊತೆ ನನ್ನ ಡಿನ್ನರ್ ಮುಗಿಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ. ಮೂವಿ ನೋಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ, ಬಟ್ ಯಾವ ಮೂವಿ ನೋಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಫುಲ್ ಕನ್ಫ್ಯೂಷನ್. ಅದು ಎಲ್ಲ ಹಾಟ್ಸ್ಟಾರಲ್ಲಿ ಹಾಗೆ ಯೂಟ್ಯೂಬಲ್ಲಿ ಕೆಲವೊಂದು ಆ್ಯಪ್ಸ್ ಇರುತ್ತಲ್ಲ, ಸೊ ಅದರೆಲ್ಲ ಸರ್ಚ್ ಮಾಡಿ ನನಗೆ ಯಾವುದು ಇಷ್ಟನೇ ಆಗಲಿಲ್ಲ. ಆಲ್ಮೋಸ್ಟ್ ಎಲ್ಲ ನೋಡಿದ್ದೆ, ಕೆಲವೊಂದು ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಸೊ ಅದನ್ನ ತೆಗಿಯೋದು ಇನ್ನೊಂದು ಹಾಕೋದು ಆ ರೀತಿ ಮಾಡಿ ಕೆಲವು ಫೈನಲಿ ನೋಡಿದ ಮೂವಿನೇ ರಿಪೀಟ್ ಆಗಿ ನೋಡ್ತಾ ಇದ್ದೀನಿ. ಇದು ಹಾರರ್ ಮೂವಿ, ಚೆನ್ನಾಗಿದೆ. ಮೂವಿ ನೇಮ್ ಬಂದ್ಬಿಟ್ಟು ಕ್ಯಾಂಗ್ರೋ ಅನ್ಸುತ್ತೆ. ಚೆನ್ನಾಗಿದೆ, ಡೆವಿಲ್ ಮೂವಿ. ಒಂದ್ಸತಿ ನೋಡಿ, ಚೆನ್ನಾಗಿದೆ. ನನಗೂ ಇಷ್ಟ ಆಯ್ತು ಆ್ಯಕ್ಚುಲಿ. ನೈಟ್ ವಾತಾವರಣಕ್ಕೂ ನಾನು ಮೂವಿ ನೋಡಿದ್ಕೂ ಏನೋ ಒಂಥರ ಓಕೆ.
ಚೆನ್ನಾಗೇ ಇತ್ತು. ಫೈನಲಿ ಮೂವಿ ಎಲ್ಲ ನೋಡಿ ಮಲ್ಗೋ ಅಷ್ಟೊತ್ತಿಗೆ ಅರೌಂಡ್ 12:30 1 o'clock ಆಗೋಯ್ತು. ಸೊ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಒಂಥರ ಚೆನ್ನಾಗಿ ಇಂಟ್ರೆಸ್ಟ್ ಕೂಡ ಬಂತು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇಟ್ಸ್ ಸೋ ಗುಡ್. ಇವಾಗ ಮೂವಿ ಎಲ್ಲ ನೋಡಿ ಟೈಮ್ ಬಂದ್ಬಿಟ್ಟು 1 ಗಂಟೆ. ಇವಾಗ 1 ಗಂಟೆ 10 ನಿಮಿಷ ಏನೋ ಆಗಿದೆ. ಸೊ ಇವಾಗ ನಾನು ಕೂಡ ಮಲಗಬೇಕು. ಸೊ ಮನೇಲಿ ಎಲ್ಲರೂ ಮಲಗಿದ್ದಾರೆ. ಸೊ ಹಾಗಾಗಿ ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಸ್ಲೋ ಮಾತಾಡ್ತಾ ಇದ್ದೀನಿ ಬಿಕಾಸ್ 1 ಗಂಟೆ ರಾತ್ರಿಯಲ್ಲಿ ಎಷ್ಟು ಹಚ್ಕೊಂಡು ಮಾತಾಡೋದಕ್ಕಾಗಲ್ಲ. ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ. ಮತ್ತು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ. ಮತ್ತೆ ನಾಳೆ ಹೊಸ ವ್ಲಾಗ್ ಜೊತೆ ಹೊಸ ವಿಚಾರ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಶುಭರಾತ್ರಿ. ಟಾಟಾ. ಬಾಯ್.